ಜನರನ್ನೇ ಕೇಳೋಣ. ಸಿದ್ದರಾಮಯ್ಯನವರ ಆಡಳಿತ, ಈ ಬಾರಿಯ ಆಡಳಿತ ತೃಪ್ತಿ ತರ್ತಾ ಇದೆಯಾ? ನಾನು ಹಿಡ್ಕೊಳ್ತೀನಿ ಹೇಳಿ, ನೀವು ಮಾತಾಡಿ. ಮಂಜುನಾಥ್ ಅವರೇ, ಒಂದು ಪ್ರಶ್ನೆ ನಿಮಗೆ ನನ್ನಿಂದ. ನಾನು ಜಮ್ಶಿದ್ ಪಾಷಾ KRS ಪಕ್ಷದಿಂದ. ನೀವು ಅಭಿವೃದ್ಧಿ ಬಗ್ಗೆ ಮಾತಾಡಿದ್ರಿ. ನೋಡಿ, ಇಲ್ಲಿ KRS ಇದು ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಬಿಜೆಪಿ ಇರ್ಬೋದು, ಸರ್ಕಾರ ಯಾರ್ದಿರೋದು ಈಗ? ಕಾಂಗ್ರೆಸ್ ಸರ್ಕಾರ ಇರೋದು ಅಲ್ವಾ ಸರ್? ಕಾಂಗ್ರೆಸ್ ಸರ್ಕಾರ ಏನು ಅಭಿವೃದ್ಧಿ ಮಾಡಿದಾರೆ ನೀವು? KR ಮಾರ್ಕೆಟ್ ಇಂದ ವಿಧಾನಸೌಧ ಬರೀ 2 ಕಿಲೋಮೀಟರ್ ಇದೆ. ಎಷ್ಟು? ಬರೀ 2 ಕಿಲೋಮೀಟರ್. 2 ಕಿಲೋಮೀಟರ್ ಅಲ್ಲಿ ಹಳ್ಳ ದಿಣ್ಣೆ ಎಷ್ಟಿದೆ ಎಣಿಸ್ಕೊಡೋದ್ರ? ದಿನನಿತ್ಯ 25ರಿಂದ 30 ಜನ ಸಾಯ್ತಾ ಇದ್ದಾರೆ ಇವತ್ತು ಸಿಟಿಯಲ್ಲಿ ಆಕ್ಸಿಡೆಂಟ್ ಆಗಿ ಬರೀ ಹಳ್ಳುಗಳಿಂದ. ಏನು ಅಭಿವೃದ್ಧಿ ಮಾಡಿದ್ದಾರೆ? ಏನು ಅಭಿವೃದ್ಧಿ ಮಾಡಿದ್ದಾರೆ ಹೇಳಿ. ಆಮೇಲೆ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್, ಗಾಳಿ ದೇವಸ್ಥಾನ, ಬಾಬೂಜಿ ನಗರ, ಅಲ್ಲಿ ಎಷ್ಟು ಹಳ್ಳ ದಿಣ್ಣೆಗಳಿದೆ ಅದೆಲ್ಲ ನೋಡಿದೀರಾ? ಏನು ಅಭಿವೃದ್ಧಿ ಮಾಡಿರೋದು? ಇದು 5 ಗ್ಯಾರಂಟಿ ನಾವು ಕೊಟ್ಟು ಜನಗಳು ಸಾಯಿಸ್ತಾ ಇದ್ದೀರಾ? 5 ಗ್ಯಾರಂಟಿ ಕೊಟ್ಟು ಉತ್ತರ ಕೊಡಿ ಮಂಜುನಾಥ್. ನೋಡಿ, ಇಡೀ ದೇಶದಲ್ಲಿ ಬೆಂಗಳೂರಲ್ಲಿ ಪ್ಯಾಥೋಲ್ಸ್ ಬಗ್ಗೆ ಏನಾದ್ರೂ ಸರ್ಕಾರ ಒಂದು ಆನ್ಲೈನ್ ಆಪ್ ಮಾಡಿದ್ರೆ ಅದು ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ. ಮೇಡಮ್ ಸ್ಪೆಷಲ್ ಆಗಿ ಹೇಳ್ಬೇಕಾ? ಕೇಳಿಸ್ಕೊಳ್ಳಿ, ಮೈಕ್ ಕೊಟ್ಟಾಗ ಮಾತಾಡಿ, ಮುಂದುವರಿಸಿ. ಒಂದು ಯಾಕೆ ಮಾಡಿದ್ದಾರೆ ಅಂದ್ರೆ ಜನಸಾಮಾನ್ಯರಿಗೆ ಸಂಬಂಧಪಟ್ಟಂತ ಇಲಾಖೆಗೆ ಹೋಗಿ ಅವ್ರ ಅಹವಾಲನ್ನು ಕೊಡೋಕೆ ಕಷ್ಟ ಆಗುತ್ತೆ. ಒಂದು ಆಪ್ ಅಲ್ಲಿ ನೀವು ಇಂಥ ಪ್ಯಾಥೋಲ್ಸ್ ಬಗ್ಗೆ ಈ ತರ ಇಲ್ಲಿ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರೆ ಸಂಬಂಧಪಟ್ಟಂತ ಇಲಾಖೆಯವರು ಬಂದು ಅದನ್ನ ಮುಚ್ಚೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆಪ್ ಹೋಗಿ ಮುಚ್ಚುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಸಂಬಂಧಪಟ್ಟಂತ ಇಲಾಖೆಯವರು ಹೋಗಿ ಮುಚ್ಚುತ್ತಾರೆ. ಸರ್ ತಮ್ಗೆ ಹೇಳ್ತಾ ಇದ್ದೀನಿ ನೋಡಿ, ಸರ್ ತಮ್ಗೆ ಹೇಳ್ತಾ ಇದ್ದೀನಲ್ಲ, ಇದೆಲ್ಲ ಟೆಂಪರರಿ ಸಮಸ್ಯೆಗಳಲ್ಲ ಸರ್, ಇದೆಲ್ಲ ಟ್ರಾಫಿಕ್ ಸಮಸ್ಯೆಗಳು. ಇದು ಇವತ್ತು ನಾಳೆ 5 ವರ್ಷ 10 ವರ್ಷದಲ್ಲಿ ಮುಗಿಯುವಂತ ಸಮಸ್ಯೆಗಳಲ್ಲ. ಬೆಂಗಳೂರು ಅಗಾಧವಾಗಿ ಬೆಳೆದಿರ್ತಕ್ಕಂಥದ್ದು. ಮಾನ್ಯ DK ಶಿವಕುಮಾರ್ ಸಾಹೇಬರು ಸುಮಾರು ಸಾರಿ ಹೇಳಿದ್ದಾರೆ, ಇದನ್ನ ಪ್ರಾಪರ್ ಪ್ಲಾನ್ ಅಲ್ಲಿ ಮಾಡ್ಕೊಂತ ಇರ್ತಕ್ಕಂಥದ್ದಲ್ಲ. ಇವತ್ತು ನಮ್ಮ ಗಲ್ಲಿ ಚಿಕ್ಕ ಗಲ್ಲಿ ಬೆಂಗಳೂರಲ್ಲಿ ಇರ್ತಕ್ಕಂಥದ್ದು. ಅದಕ್ಕೆ ದೊಡ್ಡ ಪ್ರಾಜೆಕ್ಟ್ ಅಲ್ಲಿ DK ಶಿವಕುಮಾರ್ ಸಾಹೇಬ್ರ ದೂರದೃಷ್ಟಿ, ಅದಕ್ಕೆ GBA ಮಾಡಿರ್ತಕ್ಕಂಥದ್ದು. ದೊಡ್ಡ ಪ್ರಾಜೆಕ್ಟ್ಗಳು ಬರ್ತಾ ಇದೆ ಇವತ್ತೇನು. ಸರ್ ಮೇಡಮ್ ಬರ್ತೀನಿ. ಹಾಗಾಗಿ ಇವತ್ತು ಡೆಲ್ಲಿನಲ್ಲಿ ಯಾವ ರೀತಿಯಲ್ಲಿ ಏರ್ ಪೊಲ್ಯೂಷನ್ ಚೋಕಿಂಗ್ ಆಗ್ತಾ ಇದೆ. ಡೆಲ್ಲಿನಲ್ಲಿ ಬಿಜೆಪಿ ಸರ್ಕಾರ ಏನ್ ಮಾಡ್ತಾ ಇದೆ? ಸರ್ ಬರ್ತೀರಿ ಸರ್? ಲೆಟ್ಸ್ ಕಮ್ ಬ್ಯಾಕ್ ಟು ಕರ್ನಾಟಕಕ್ಕೆ ವಾಪಸ್ ಬರೋಣ. ಅಶೋಕ್ ಗೌಡ್ರು ತಾಳ್ಮೆ. ಅಶೋಕ್ ಗೌಡ್ರು ಅದ್ಯಾಕೋ ಏನೋ DK ಶಿವಕುಮಾರ್ ಅವರಿಗೆ ಅದ್ಯಾಕೋ ಏನೋ ಕೇಳಿಸ್ಕೊಳ್ಳಿ ಮಂಜುನಾಥ್, ನೀವು ಕೇಳಿಸ್ಕೋಬೇಕು. ಅಶೋಕ್ ಗೌಡ್ರು ಅದ್ಯಾಕೋ ಏನೋ DK ಶಿವಕುಮಾರ್ ಅವರಿಗೆ 2 ಡೆಡ್ ಲೈನ್ ಗಳನ್ನ ಮಾರ್ಚ್ ಮಾಡ್ಲಿಕ್ಕೆ ಸಾಧ್ಯ. ಸರ್ ಕೇಳಿಸ್ಕೋಬೇಕು. ಮೈಕ್ ಬರುತ್ತೆ. ಅಶೋಕ್ ಅವರೇ DK ಶಿವಕುಮಾರ್ ಅವ್ರಿಗೆ ಅದ್ಯಾಕೋ 2 ಡೆಡ್ ಲೈನ್ ಅನ್ನ ಮುಟ್ಟಕ್ ಆಗ್ತಾ ಇಲ್ಲ. ಒಂದು ಗುಂಡಿ ಮುಚ್ಚೋದು, ಇನ್ನೊಂದು ಈ 30-30ನೋ 50-50ನೋ 2.5 ವರ್ಷನೋ ಆ ಡೆಡ್ ಲೈನ್. ಹತ್ರಕ್ಕೆ ಹೋಗ್ತಾರೆ, ವಾಪಸ್ ಬರ್ತಾರೆ, ಅಂದ್ರೆ DK ಶಿವಕುಮಾರ್ ಇನ್ನೆಲ್ಲಾದ್ರೂ ಜಾತಕ ಜ್ಯೋತಿಷ್ಯ ಕೇಳೋದು ಅವಶ್ಯಕತೆನಾ? ಡೆಫಿನೆಟ್ ಆಗಿದೆ ಅನ್ಸುತ್ತೆ, ಅಥವಾ ನನ್ನ ಹತ್ರನೇ ಬರಲ್ಲ, ನಾನೇ ಹೇಳ್ತೀನಿ, ಅದ್ ಬೇರೆ ವಿಚಾರ. ನೋಡಿ ಪಾಪ ಪಾಟೋಲ್ ಸ್ನೇಹಿತರು ಹೇಳ್ತಾ ಇದ್ರು, ಒಂದು ಆಪ್ ಮಾಡಿದಾರಂತ 38,000 ಪಾಟ್ ಹೋಲ್ ಇರ್ತಕ್ಕಂಥದ್ದು ಬೆಂಗಳೂರಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥ. ಈ ಸರ್ಕಾರ 38,000 ಪಾಟೋಲಲ್ಲಿ 15,000 ಪಾಟೋಲ್ನು ಸಹ ಇವತ್ತವರೆಗೂ ಮುಚ್ಚಕ್ಕಾಗಿಲ್ಲ. ಅದಾದ್ಮೇಲೆ ಒಂದು ನಿಮಿಷದ ತಾಳ್ಮೆ ನಿಮ್ಮದು ಅತ್ಯಂತ ಅವಶ್ಯಕ. ನನಗೆ ಗೊತ್ತು ಮಂಜುನಾಥ್ ಸರ್, ನನಗೆ ಗೊತ್ತು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಬಹುತೇಕರ ತಾಳ್ಮೆಯ ಕಟ್ಟೆ ಒಡೆಯೋ ಹಂತಕ್ಕೆ ಬಂದಿದೆ. ಬಟ್ ಇಲ್ಲಿ ತಾಳ್ಮೆ ಪ್ರದರ್ಶನ 1 ನಿಮಿಷ, ಜಾಸ್ತಿ ಬೇಡ, ಮುಂದುವರಿ. ಪಾಪ ಸ್ಮಿತಾ 38,000ದಲ್ಲಿ ಕೇವಲ 15,000 ಪಾಟ್ ಹೋಲ್ ಮುಚ್ಚಿ ಅದಾದ್ಮೇಲೆ ಮತ್ತೆ 6,000 ಪಾಟ್ ಹೋಲ್ ಎಕ್ಸ್ಟ್ರಾ ಆಗಿದೆ ಅಂತಕ್ಕಂಥದ್ದು ವರದಿ ಆಯ್ತಾ. ಇದು GBA ಪ್ರಕಾರ ಆಯ್ತು. ಪಾಪ ಇವರು ಅರ್ಬನ್ ಪಾಲಿಸಿ ಎಷ್ಟು ಚೆನ್ನಾಗಿದೆ ಅಂದ್ರೆ DK ಶಿವಕುಮಾರ್ ಅವರು ಮತ್ತು ಬೈರತಿ ಸುರೇಶ್ ಅವರು ಮಾತಾಡ್ತಾ ಸದನದಲ್ಲಿ ಮೊನ್ನೆನೋ ಮಾತಾಡ್ತಾ
DTCP ಫುಲ್ ಫಾರ್ಮ್ ಡೈರೆಕ್ಟರೇಟ್ ಆಫ್ ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್, ಮಹಾಶಯ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಕರ್ನಾಟಕ ರಾಜ್ಯದ್ದು, ಆಯ್ತಾ. ಸಿ ಅಂದ್ರೆ ಕಂಟ್ರಿ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಭೈರತಿ ಸುರೇಶ್ ಅವರೇ ತಾವು ಏನಾದ್ರು ತಿಳ್ಕೊಂಡಿದ್ದೀರಾ? ಕಂಟ್ರಿ ಅಂದ್ರೆ ಗ್ರಾಮ. ಅದಕ್ಕೆ ಪಾಲಿಸಿ ಮಾಡಬೇಕು. ಇವತ್ತವರೆಗೂ ಸಹ 30 ತಿಂಗಳಿಂದ ಅವ್ರ ಮುಂದೆ ಫೈಲ್ ಇದೆ. 30 ತಿಂಗಳಿಂದ ಏನಂದ್ರೆ ಈ C&R ಮಾಡಬೇಕು, ಆಯ್ತಾ, ಅರ್ಬನ್ ಪಾಲಿಸಿ. ಅಂದ್ರೆ ಒಂದ್ ನಿಮಿಷ ನಿಮ್ಮ ಬಿಜೆಪಿ ಸರ್ಕಾರದಲ್ಲಿನೂ ಕೂಡ ನಗರಾಭಿವೃದ್ಧಿ ಇಲಾಖೆ ಇತ್ತು, ನಗರಾಭಿವೃದ್ಧಿ ಇಲಾಖೆ ಒಂದು ನಗರ ಆಗ್ತಾ ಇದೆ, ಇವತ್ತಾದ್ರೂ ಕೂಡ ಸಮಸ್ಯೆಗಳು 6 ಕೋಟಿ ಪಾಪ್ಯುಲೇಷನ್ ಆಗುತ್ತೆ. ಇವೆಲ್ಲ ಕೂಡ 2040 ನೀವು 5 ವರ್ಷ ಜನ ಅಧಿಕಾರ ಕೊಟ್ಟಿರಲ್ಲ, 5 ವರ್ಷ ಬರೀ ನೀವು ದುಡ್ಡು ಬಿಟ್ರೆ ನೀರಾವರಿಗೆ ಸಮಸ್ಯೆಗೆ ಪರಿಹಾರ ಇಲ್ಲ, ರಸ್ತೆಗೆ ಪರಿಹಾರ ಇಲ್ಲ, ಚರಂಡಿಗೆ ಪರಿಹಾರ ಇಲ್ಲ, ಮಳೆ ನೀರಿಗೆ ಪರಿಹಾರ ಇಲ್ಲ, ಯಾವುದಕ್ಕೂ ಪರಿಹಾರ ಇಲ್ಲ. ರಸ್ತೆ ಗುಂಡಿ ಬಗ್ಗೆ ಮಂಜುನಾಥ್ ಅವರು ಕೊಟ್ಟ ಉತ್ತರ ಸಮಾಧಾನ. ಅಶೋಕ್ ಸರ್ ನಿಮ್ಮ ಮೇಡಮ್ ಬರ್ತೀವಿ. ಅಶೋಕ್ ಸರ್ ಥ್ಯಾಂಕ್ ಯು. ರಸ್ತೆ ಗುಂಡಿ ಬಗ್ಗೆ ಮಂಜುನಾಥ್ ಅವರು ಕೊಟ್ಟ ಉತ್ತರ ಸಮಾಧಾನ ಆಯ್ತಾ? ಸಮಾಧಾನ ಆಗಿಲ್ಲ ಸರ್. ಮೊದಲೇ ಬಿಜೆಪಿ ಸರ್ಕಾರ ಇದ್ದಾಗ್ಲೂ ಫೇಮಸ್ ನೀವು ಆಗಿದ್ದು ಗಾರ್ಬೇಜ್ ಸಿಟಿಯಿಂದ. ಗಾರ್ಬೇಜ್ ಸರ್ಕಾರ ಫೇಮಸ್. ಈಗ ಕಾಂಗ್ರೆಸ್ ಬಂದಿರೋದು ಗುಂಡಿ ಸರ್ಕಾರ ಅಂತ. ಯಾರ್ದು ಸುವ್ಯವಸ್ಥೆ ಸರಿ ಇಲ್ಲ, ಜನಾನೇ ಸಾಯ್ತಾ ಇರೋದು. ಸಿಎಂ ರೇಸ್ ಹೋಗ್ತಾ ಇದೀರಲ್ಲ, ಕಾಂಗ್ರೆಸ್ ಇರ್ಲಿ, JDS ಇರ್ಲಿ, ಬಿಜೆಪಿ ಇರ್ಲಿ, 3 ರೇಸ್ ಅಲ್ಲೇ ಇರೋದು. ನಮ್ಗೇನ್ ಕೊಡ್ತಾ ಇದ್ದೀರಾ ನೀವು? ನಮ್ಗೇನು ಒಂದ್ ನಿಮಿಷ. ಅಧಿಕಾರಿಗಳು ಒಂದು ಆಪ್ ಮಾಡಿದೀವಿ ಅಧಿಕಾರಿ ಅಂತ ಹೇಳ್ತಾ ಇದಾರಲ್ಲ ಇವರು. ನಾವು ಕೇಸ್ ಹಾಕ್ಸ್ಕೊಂಡಿದೀವಿ ಸ್ವಾಮಿ ಅಧಿಕಾರಿ ತವ ಕೇಳಕ್ ಹೋಗಿದ್ದಕ್ಕೆ. ಅಂತ ಅಧಿಕಾರಿಗಳು ನಿಮ್ಮ ಅಧಿಕಾರಿಗಳಿಗೆ ಒಳ್ಳೆ ಕೆಲಸ ಮಾಡಿ ಅಂತ ಕೇಳಿದ್ರೆ ನಮ್ಮ ಮೇಲೆ ಕೇಸ್ ಹಾಕಿದ್ದಾರೆ. ಇದು ವ್ಯವಸ್ಥೆ ನಮ್ದು. ಸರ್, ಇದು ಪ್ಯಾಥೋಲ್ ಮುಚ್ಚಕ್ ಒಂದು ಆಪ್ ಇದೆ ಅಂದ್ರಲ್ಲ, ಯಾವ್ದು ಆಪ್ ಹೆಸರು? ಸರ್ ಗೂಗಲ್ ಮಾಡಿ ಸರ್, ಗೂಗಲ್ ಮಾಡಿ. ಗೂಗಲ್ ಮಾಡಿ. ಸ್ಮಿತಾಜಿ, ನಾನು ನೇರವಾಗಿ ನಿಮ್ಮ ಪ್ರಶ್ನೆ ಕೇಳ್ತೀನಿ. ನನಗಲ್ಲ ಸರ್, ಗೂಗಲ್ ಮಾಡಿ. ಹೇಳಿ. ಉತ್ತರ ಕೇಳಿಸ್ಕೊಳ್ಳಿ. ಇವತ್ತು ನಮ್ಮ ಯುವಕರು ತಾವೆಲ್ಲ ದೇಶ ಕಟ್ಟ ಅಂತ ಮುಂದಿನ ಜವಾಬ್ದಾರಿ ಇರೋಂತ ಯುವಕರು ನೀವೆಲ್ಲ. ನೀವು ಬೆಂಗಳೂರಲ್ಲಿ ಇದ್ದೀರಾ ಸರ್. ಒಂದ್ ನಿಮಿಷ ಸರ್, ನಾನು ಉತ್ತರ ಕೊಡೋದು ಬೇಡವಾ? ನಾನು ಸರ್, ಕಾಂಗ್ರೆಸ್ ಪಕ್ಷ 140 ವರ್ಷದ ಇತಿಹಾಸದಿಂದ ಇವತ್ತು ಈ ದೇಶ ಈ ಸುಭದ್ರವಾಗಿದೆ, ಈ ಲೆಕ್ಕಕ್ಕಿದೆ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷದ ಕೊಡುಗೆ ತಿಳ್ಕೊಳ್ಳಿ ತಾವು. ಸರ್ ಒಂದ್ ನಿಮಿಷ ಸರ್, ಅವ್ರಿಗೆ ಹೇಳ್ತೀನಿ, ಅವ್ರಿಗೆ ಒಂದ್ ಮಾತು ಹೇಳ್ತೀನಿ. ಬ್ರದರ್, ತಾವು ಬೆಂಗಳೂರಲ್ಲಿ ಇದ್ದೀರಾ, ತಮಗೆ ಕಾಳಜಿ ಏನಾದ್ರೂ ಇದ್ದಿದ್ರೆ ತಾವು ದಯವಿಟ್ಟು ಆ ಆಪ್ ಬಗ್ಗೆ ತಿಳ್ಕೊಂತ ಇದ್ರಿ ಅಂತ ತಿಳ್ಕೊಂತೀರಿ. ತಮಗೆ ಅದ್ರ ಬಗ್ಗೆ ಇಲ್ಲ, ತಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ತಮಗೆ ಅದ್ರ ಬಗ್ಗೆ ಕಾಳಜಿ ಇಲ್ಲದಂತ ನೀವು ಈ ದೇಶವನ್ನು ಇತಿಹಾಸ ಹೇಳಕ್ ಬಂದಿದ್ರಲ್ಲ ಕಾಂಗ್ರೆಸ್ ಅವರು. ಫಸ್ಟ್ ಇತಿಹಾಸ ನೀವು ಓದ್ಕೊಳ್ಳಿ. ಎರಡನೇದು ಕೇಳಿಲಿ, ಹೆಸರು ನಿಮ್ಗೆ ಗೊತ್ತಿಲ್ಲ. ಈ ಗುಂಡಿಗಳ ಬೆಂಗಳೂರು ಅಥಾರಿಟಿ ಅಂತ ಮಾಡಕ್ ಕೊಟ್ಟಿದ್ರಲ್ಲ, 60% ಸರ್ಕಾರ ನಿಮ್ದು. ಇವತ್ತು ಬೆಂಗಳೂರನ್ನ ದೋಚ್ ಹಾಕಿದಿರ. ಜನಗಳಿಗೆ ತಲುಪಬೇಕಾಗಿರುವಂತದ್ದು ನಿಮ್ಮಲ್ಲೇ 2.5 ವರ್ಷ ಆಗೋಯ್ತು. ಈಗ ಕುರ್ಚಿ ಕಿತ್ತಾಳದಲ್ಲಿ ನಮ್ಗೆಲ್ಲ ಒಳಗಡೆ ಹಾಕೊಳ್ಳಕ್ ನೋಡ್ತಾ ಇದ್ದೀರಾ. ಜನಗಳಿಗೆ ಅವ್ರು ಕೊಡ್ಬೇಕಾಗಿರುವಂತ ಪರಿಹಾರಕ್ಕೆ ಮೋಸ ಮಾಡಿ, ರೈತರ ಬೆನ್ನಲ್ಲಿ ಒಂದು ಮೋಸ ಮಾಡಿ, ಬಡವ್ರ ಮನೆಗೆ ಕರೆಂಟ್ ಕಟ್ ಮಾಡಿ, ನೀರುಗಳನ್ನ ಕಟ್ ಮಾಡಿ, ರಸ್ತೆ ಹಾಕೋ ಕಳಪೆ ಕಾರ್ಮಿಕರಿಗೆ, ಆಮೇಲೆ ಅಡುಗೆ ಮಾಡುವಂತ ಎಣ್ಣೆ 10 ಲಕ್ಷ ಲೀಟರ್ ಎಣ್ಣೆಯಲ್ಲಿ ಮೋಸ ಮಾಡಿ FDA ಸರ್ಕಾರದ ನಿಮ್ಮ FDA ಅಂತ ಕಮಿಷನರ್ ಕೊಟ್ಟಿದ್ರಲ್ಲ, ಅವರೆಲ್ಲರೂ ಸೇರಿ 10 ಲಕ್ಷ ಲೀಟರ್ ಕಳಪೆ ಎಣ್ಣೆನ ಹಳೇದು ಯಾವ್ದು ಹುರಿದಿರ್ತದಲ್ಲ ಆ ಎಣ್ಣೆ ಮತ್ತೆ ಏನ್ ಮಾಡ್ತಾ ಇದ್ದಾರೆ, ರಿಫೈನ್ ಮಾಡಿ ಬಿಟ್ಟ ಮನೆಗೆ ಹೋಟ್ಲಿಗೆ ತಲುಪಿಸ್ತಾ ಇರೋಂತ ಭ್ರಷ್ಟ ಸರ್ಕಾರ ನಿಮ್ದು. ನೀವು ಅಶ್ವಿನ್ ಅವರು